ಸಮಾಧಾನ ಮಾಡ್ಕೋ ಸುಧಾ. ಸುಜಾನ್ ಏನು ಮಾಡೋದೀಗ? ಅವ್ರ ಹತ್ರ ಜಾಸ್ತಿ ಹೊತ್ತು ಫೋನಲ್ಲಿ ಮಾತಾಡೋಕ್ಕಾಗಲಿಲ್ಲ. ಸರ್ ನೀವೇನು ತಲೆ ಕೆಡಿಸ್ಕೊಬಿಡಿ ಸರ್. ನಾವು ಅಷ್ಟೊಂದು ಓಪ್ಸ್ ಕಳ್ಕೊಳ್ಳೋ ಅಗತ್ಯ ಇಲ್ಲ. ನಮ್ಗಿನ್ನೂ ದಾರಿ ಇದೆ ಸರ್. ಏನು ಸರ್ ಅವ್ರು ಮಾಡ್ತಿರೋದು ಇಂಟರ್ನೆಟ್ ಕಾಲ್ ಸರ್. ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ, ಆದರೆ ಎಲ್ಲಿಂದ ಕಾಲ್ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ ಸರ್. ಬಟ್ ಈ ವಿಷಯ ಅವ್ರಿಗೂ ಗೊತ್ತಿರುತ್ತಲ್ಲ. ಅವರು ಬೇರೆ ಬೇರೆ ಲೊಕೇಶನಿಂದ ಕಾಲ್ ಮಾಡಿದ್ರೆ ಏನು ಮಾಡೋದು? ಸರ್ ಅವ್ರು ಎಲ್ಲಿಂದ ಬೇಕಾದರೆ ಕಾಲ್ ಮಾಡಲಿ, ನಾವು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಅವ್ರು ಇನ್ನೂ ಸಿಟಿ ಲಿಮಿಟ್ಸಿಂದನೇ ಕಾಲ್ ಮಾಡ್ತೀರಾ ಸರ್. ಅದೊಂದು ಧೈರ್ಯ, ಅವ್ರು ಇನ್ನೂ ಸಿಟಿಲೇ ಇದ್ದಾರೆ ಅಂತ. ಅದಾದಮೇಲೆ ಸರ್ ಅವರು ಯಾವ ಏರಿಯಾಯಿಂದ ಕಾಲ್ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಸಾಕು, ಈಸಿಲಿ ಟ್ರ್ಯಾಕ್ ಮಾಡ್ಬೋದು ಸರ್. ಬೆಂಗಳೂರಿನಂಥ ಊರಲ್ಲಿ ಒಂದೊಂದು ಏರಿಯಾ ನೋಡ್ಕೋದು ಬಹಳ ಕಷ್ಟ. ಎಕ್ಸಾಕ್ಟಾಗಿ ಅವರು ಲಚ್ಚಿನ ಎಲ್ಲಿ ಬಚ್ಚಿಟ್ಟಿದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾದರೆ ಪತ್ತೆ ಹಚ್ಚೋದು ಸುಲಭ ಆಗ್ಬೋದು. ಸರ್ ನೀವೇನು ಟೆನ್ಷನ್ ಮಾಡ್ಕೊಬೇಡಿ ಸರ್. ಅವ್ರು ಎವ್ರಿ ಟೈಮ್ ಕಾಲ್ ಮಾಡಿದಾಗ ಒಂದು ಎಕ್ಸಾಕ್ಟ್ ಲೊಕೇಶನ್ ತೋರಿಸುತ್ತೆ ಸರ್. ಅದ್ರ ಜೊತೆ ರ್ಯಾಂಡಮ್ ಆಗಿ ಒಂದೆರಡು ಎಕ್ಸ್ಟ್ರಾ ಲೊಕೇಶನ್ಸ್ ಕೂಡ ತೋರಿಸುತ್ತೆ ಸರ್. ಅವ್ರು ಇನ್ನೊಂದು 2 ಸರಿ ಕಾಲ್ ಮಾಡಿದ್ರೆ ಒರಿಜಿನಲ್ ಲೊಕೇಶನ್ ಯಾವುದು ಅಂತ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಸರ್. ಸರ್ ಅವರೇ ಬುದ್ಧಿವಂತರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಬೇರೆಯವ್ರ ಹತ್ರನೂ ಟೆಕ್ನಾಲಜಿ ಇರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅವರು ರಂಗೋಲಿ ಕೆಳಗಡೆ ನುಸುಳಿದ್ರೆ ನಾವು ಟೈಲ್ಸ್ ಕೆಳಗಡೆನೇ ನುಸುಳ್ಬಿಡೋಣ ಸರ್. ನೀವೇನು ತಲೆ ಕೆಡಿಸ್ಕೊಬಿಡಿ ಸರ್. ನನ್ನ ಮಕ್ಕಳು ಬಿದ್ದೇ ಬೀಳ್ತಾರೆ ಸರ್. ಕೊಲ್ಲೋನೊಬ್ಬ ಇದ್ರೆ ಕಾಯೋನೊಬ್ಬ ಇರ್ತಾನೆ ಅನ್ನೋ ಮಾತೇ ಇದೆಯಲ್ಲ ಸರ್. ಸರಿ, ನೀವು ಟ್ರ್ಯಾಕ್ ಮಾಡು. ಅವರು ಲೊಕೇಶನ್ ಇರೋದಕ್ಕೆ ಕಾಲ್ ಮಾಡ್ಬೋದು, ನಾನು ಮಾತಾಡ್ತೀನಿ. ಸರಿ ಸರ್. ಸರ್ ಅವರು ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಹೊತ್ತು ಮಾತಾಡಿ ಸರ್. ಅಂದರೆ ಮಿನಿಮಮ್ 2 ನಿಮಿಷನಾದರೂ ಮಾತಾಡಿ. ಯಾಕೆಂದರೆ ಡ್ಯೂರೇಷನ್ ಜಾಸ್ತಿ ಸಿಕ್ಕಷ್ಟು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಸರ್. ಗೊತ್ತಾಯ್ತು. ಥ್ಯಾಂಕ್ ಯು ಸರ್. ಅಣ್ಣ ಲಚ್ಚಿಗೆ ಏನಾಗಲ್ಲ? ಏನೂ ಆಗಲ್ಲ ಪಾಪು, ನೀನು ಹೇಳ್ಬಿಟ್ಟ ಸುಮ್ಮನಿರು. ನಾನು ಇದ್ದೀನಲ್ಲ, ನಾನು ನೋಡ್ಕೋತೀನಿ. ಧೈರ್ಯವಾಗಿರು. ಬಾವಾರೆ, ದುಡ್ಡಿಗೋಸ್ಕರ ಮಗುನ ಕಿಡ್ನಾಪ್ ಮಾಡಿದ್ದಾರೆ ಅಂದ್ಮ್ಯಾಕೆ ಇದ್ಯಾಕೋ ಆ ಕೇಡಿ ಭೂಪತಿದ ಕೆಲಸ ಅಂತ ಅನಿಸ್ತೈತೆ. ಕ್ಷಮಿಸಿ, ಕೇಡಿ ಅಂದೆ ಇನ್ನೇನು ಹೇಳೋಕ್ಕಾಗ್ತದೆ? ನಂಗೆ ಯಾಕೋ ಅವನ ಮೇಲೆ ಅನುಮಾನ ಬರ್ತೈತೆ. ಇಲ್ಲ ಮಲ್ಲಿ, ದುಡ್ಡುಗೋಸ್ಕರ ಮಾಡೋದಾದರೆ ಅವ್ರು ಯಾಕೆ ಮಾಡ್ತಾರೆ? ಅವರು ಕದ್ದು ಮುಚ್ಚಿ ಏನನ್ನು ಮಾಡಲ್ಲ. ಅವ್ರದ್ದೇನೇ ಇದ್ರು ನೇರ. ಹಾಗಾದ್ರೆ ಇನ್ಯಾರು ಮಾಡಿರ್ಬೋದು? ಶ್ರೀಮಂತರ ಮನೆ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡೋದಕ್ಕೆ ಒಂದು ಗ್ಯಾಂಗ್ ಇದೆ, ಅದೇ ಅವ್ರ ದಂಧೆ. ಅಂಥವ್ರು ಯಾರೋ ಮಾಡಿರ್ಬೋದು. ಸಮಾಧಾನ ಮಾಡ್ಕೋ ಪಾಪು, ಧೈರ್ಯವಾಗಿರು. ಅವಕಾಶ ಸಿಕ್ಕಾಗ ಬಳಸಿಕೊಳ್ಳೋನೇ ಬುದ್ಧಿವಂತ. ಸೈಕಲ್ ಗ್ಯಾಪಲ್ಲಿ ಏರೋಪ್ಲೈನಲ್ಲಿ ಲ್ಯಾಂಡ್ ಮಾಡ್ದ. ಇನ್ನು ಗ್ಯಾಪ್ ಸಿಕ್ಕರೆ ಶಿಪ್ಪೆ ತಂದು ಪಾರ್ಕ್ ಮಾಡಿಬಿಡ್ತಾನೆ. ಅಂತ ಬುದ್ಧಿವಂತ ಅಸುರ ಕಿಲಾಡಿ. ಅಮ್ಮ, ಗೌತಮ್, ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲಮ್ಮ, ಇನ್ನೂ ಗೊತ್ತಾಗಿಲ್ಲ. ಮತ್ತೆ ಏನಪ್ಪ ಬಂದಿದ್ದು? ಅಮ್ಮ, ಅದು ನಾನು ನಿಮಗೆ ಚೆಕ್ ಕೊಟ್ಟಿದ್ದೆ, ನೀವು ಕ್ಯಾಶ್ ವಿಡ್ರಾ ಮಾಡಿದ್ದೀರಾ? ಅದನ್ನು ನಾನು ಕೊಡೋಕ್ಕಾಗುತ್ತಾ? ಯಾಕೆ? ಆ ಕಿಡ್ನ್ಯಾಪ್ ಮಾಡಿದವರು ರ್ಯಾನ್ಸಮ್ ಕೇಳ್ತಾ ಇದ್ದಾರಲ್ಲಮ್ಮ, 20 ಕೋಟಿ ಕ್ಯಾಶ್ ಕೊಡಬೇಕಂತೆ. ಆನಂದ್ ಹೇಳಿದ್ದೆ, 15 ಕೋಟಿ ಅರೇಂಜ್ ಆಗಿದೆ, ಇನ್ನೂ 5 ಕೋಟಿ ಶಾರ್ಟೇಜ್ ಇದೆ. ನಾವು ದುಡ್ಡು ಕೊಡೋದು ಲೇಟ್ ಮಾಡಿದ್ರೆ ಪುಟ್ಟಿಗೆ ತೊಂದರೆ ಆಗುತ್ತಮ್ಮ. ಅದಕ್ಕೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದೆಯಾ? ಸಿಚುವೇಶನ್ ನನಗೂ ಗೊತ್ತಲ್ವಾ? ಈಗ ತಂದು ಕೊಡ್ತೀನಿ. ಗೌತಮ್, ಏನಪ್ಪ? ಬೇಗ ತಗೊಂಡೋಗಿ ಕೊಟ್ಟು ಲಚ್ಚಿನ ಸೇಫಾಗಿ ಕರ್ಕೊಂಡು ಬಾ. ಹಾಂ ಛೇ, ಕೊಟ್ಟಂಗೆ ಮಾಡಿ ವಾಪಸ್ ಇಸ್ಕೊಂಡ್ಬಿಟ್ನಲ್ಲ. ಡೋಂಟ್ ವರಿ ಸಿಸ್ಟರ್, ನಿನ್ನ ದುಡ್ಡು ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ನಿನ್ನ ಕಾಲು ಬಿಡೋಕ್ಕೆ ಬರುತ್ತೆ. ಅಂದರೆ ಮಳೆ ನೀರು ಆವಿಯಾಗಿ ಮೋಡಾಗಿ ಮತ್ತೆ ಮಳೆ ನೀರಾಗಿ ಭೂಮಿಗೆ ಸುರಿಯುತ್ತಲ್ಲ, ಆ ಥರ 5 ಹೋದ್ರೆ ಏನಾಯ್ತಂತೆ 20 ಬರುತ್ತಲ್ಲ. ಡೋಂಟ್ ವರಿ ಸಿಸ್ಟರ್, ಡೋಂಟ್ ವರಿ. ಇದಕ್ಕೆ ಅನ್ನೋದು ಅದೃಷ್ಟ ರೇಖೆ 1 ವೇ ಇದ್ದದ್ದು 2 ವೇ ಆಗೋದು ಅಂತ. ಮುಂದೊಂದು ದಿನ ನಿನ್ನ ಮಗನಿಂದ ಹೈವೇನೇ ಆಗ್ಬೋದು, ಆಮೇಲೆ ಏರೋಪ್ಲೇನ್ ರನ್ವೇನೇ ಆಗ್ಬೋದು ಸಿಸ್ಟರ್. ಆಕಾಶಕ್ಕೆ ಏಣಿ ಕಟ್ಟಬಹುದು ಸಿಸ್ಟರ್. ಆದರೆ ಇದೆಲ್ಲ ಆಗಬೇಕು ಅಂತಾದರೆ ಕಾಯಬೇಕು, ತಾಳ್ಮೆ ಬೇಕು. ತಾಳುವಿಕೆಗಿಂತನ್ಯ ತಪವೂ ಇಲ್ಲ. ನಾನು ತಾಳ್ಮೆಯಿಂದ ಕಾಯೋಕ್ಕೆ ರೆಡಿಯಾಗಿದ್ದೀನಣ್ಣ. ಆದರೆ ಬಂದಿರೋದು ವಾಪಸ್ ಹೋಗ್ಬೇಕಾದ್ರೆ ಬೇಜಾರಾಗಲ್ವಾ? ನನಗೂ ಗೊತ್ತಣ್ಣ, ಈಗ ಹೋಗಿದ್ದು 4 ಪಟ್ಟಾಗ್ಬಿಟ್ಟು ವಾಪಸ್ ಬರುತ್ತೆ ಅಂತ. ಆದರೆ ನನ್ನ ಚಿಂತೆ ಇಷ್ಟೇ ಅಲ್ಲ. ಮತ್ತೆ ಭೂಮಿಕಾಗೆ ಯಾರು ಇನ್ಫಾರ್ಮೇಶನ್ ಕೊಡ್ತಿದ್ದಾರೋ ಫಸ್ಟ್ ಅವನ್ನ ಹಿಡಿಬೇಕು. ಸಿಸ್ಟರ್, ಅದನ್ನ ಹೆಂಗೆ ಮಾಡ್ತೀಯ? ಅವನು ಭೂಮಿಕಾ ಮತ್ತೆ ಸೃಜನ್ ಕಾಂಟ್ಯಾಕ್ಟಲ್ಲಿ ಮಾತ್ರ ಇರೋದು.
ಅದಕ್ಕೂ ಒಂದು ದಾರಿ ಇದೆಯಣ್ಣ. ಭೂಮಿಕಾ ಫೋನ್ಗೆ ಬಗ್ ಇನ್ಸ್ಟಾಲ್ ಮಾಡಿ ಅವಳ ಫೋನ್ನ ನಮ್ಮ ಕಂಟ್ರೋಲಲ್ಲಿ ತಗೋಬೇಕು. ಅಷ್ಟೇ, ಸಿಂಪಲ್. ಪೂಜಿಸ್ಟೆ ಮೊದಲೇ ಆ ಬುರ್ನಾಸ್ ಭೂಮಿಕನ ಫೋನು ಪಬ್ಲಿಕ್ ಪ್ರಾಪರ್ಟಿ, ಯಾರು ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಒಂಥರ ತೆರೆದ ಪುಸ್ತಕ ಇದ್ದ ಹಾಗೆ. ಆದ್ರಿಂದ ಬಗ್ಸ್ ಫಿಕ್ಸ್ ಮಾಡೋದು ತುಂಬಾ ಸುಲಭ. ಗೊತ್ತಾಯ್ತಲ್ವಾ? ಮೊದಲು ಹೋಗ ಕೆಲಸ ಮಾಡು. ಈಗ ಬಂದೇರು. ಅವ್ರ ಮಗುಗೆ ಏನಾದರೂ ಮಾಡ್ಬಿಡ್ತಾರೆ ಅಂತ ನಂಗೆ ಭಯ ಆಗ್ತಿದೆ. ರಿಸ್ಕ್ ತಗೊಳ್ಳೋದು ಬೇಡ. ಪಾಪು ಏನು ಆಗಲ್ಲ ಭೂಮಿಕಾ, ಅರ್ಥ ಮಾಡ್ಕೊಳ್ಳಿ. ಅವರು ಹೀಗೆಲ್ಲ ಮಾಡ್ತಾ ಇರೋದು ದುಡ್ಡುಗೋಸ್ಕರ. ಅವ್ರಿಗೆ ಜೀವ ತೆಗೆಯೋದು ಉದ್ದೇಶ ಆಗಿದ್ರೆ ಇಷ್ಟೊತ್ತಿಗೆ ಕೊಂದು ಬಿಟ್ಟಿರೋರು. ಅವ್ರಿಗೆ ದುಡ್ಡಿನ ಹಪಾಹಪಿ, ನಿಯತ್ತಾಗಿ ಬದುಕೋ ಯೋಗ್ಯತೆ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ವಸ್ತು ಅವ್ರ ಹತ್ರ ಇದೆ. ಆ ಜೀವಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಜೀವನ ವಾಪಸ್ ತರಕ್ಕಾಗಲ್ಲ ಭೂಮಿಕಾ. ದುಡ್ಡು ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಹೇಗೆ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಅದೇ ದುಡ್ಡನ್ನು ವಾಪಸ್ ತಗೋಬೋದು. ಬಟ್ ಜೀವಕ್ಕೆ ಏನಾದರೂ ಆದ್ರೆ ವಾಪಸ್ ಬರಲ್ಲ ಭೂಮಿಕಾ. ಒಂದ್ಸತಿ ನಮ್ಮ ಲಚ್ಚಿ ವಾಪಸ್ ಬರಲಿ, ಆಮೇಲಿದೆ ಅವ್ರಿಗೆ. ಸರಿ, ಹಾಗಾದ್ರೆ ತಡ ಮಾಡೋದು ಬೇಡ. ನೀವು ಯಾರ ಕೈನಲ್ಲಾದ್ರೂ ದುಡ್ಡು ಕೊಟ್ಟು ಕಳಿಸಿ, ಮಗು ವಾಪಸ್ ಬರಲಿ. ಆದರೆ ನೀವು ಹೋಗ್ಬೇಡಿ. ನೀವು ಅಲ್ಲಿ ಹೋಗೋದು, ರಿಯಾಕ್ಟ್ ಮಾಡೋದು, ಜಗಳ ಆಗೋದು, ನಿಮಗೆ ಅಥವಾ ಲಚ್ಚಿಗೆ ಏನಾದರೂ ಆಗೋದು, ಅದು ಯಾವುದು ಏನು ಬೇಡ. ಯಾರಿಗೂ ಏನೂ ಆಗಲ್ಲ ಭೂಮಿಕಾ. ನೋಡಿ, ಲಚ್ಚಿ ನಮ್ಮ ಮಗಳು. ನಾನು ಅಲ್ಲಿಗೆ ಹೋಗದೆ ಇದ್ರೆ ನನ್ನ ಮನಸ್ಸು ತಡೆಯಲ್ಲ. ನೀವೇನು ವರಿ ಮಾಡ್ಕೋಬೇಡಿ, ನಾನೇ ಹೋಗ್ತೀನಿ, ಅವಳನ್ನ ಸೇಫಾಗಿ ಕರ್ಕೊಂಡ್ಬರ್ತೀನಿ. ಗೌತಮರೇ, ಪ್ಲೀಸ್ ನೀವು ಒಬ್ಬರೇ ಹೋಗ್ಬೇಡಿ. ಅಟ್ಲೀಸ್ಟ್ ಆನಂದ್ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗಿ, ನನ್ನ ಸಮಾಧಾನಕ್ಕೆ. ನಿಮ್ಮೊಬ್ಬರನ್ನೇ ಕಳ್ಸ್ಕೊಡೋದಕ್ಕೆ ನನಗೆ ಧೈರ್ಯ ಸಾಧ್ಯಿಲ್ಲ. ಪ್ಲೀಸ್ ಓಕೆ, ನೀವು ಆರಾಮಾಗಿರಿ, ನಾನು ಕರ್ಕೊಂಡು ಹೋಗ್ತೀನಿ.